ಜಾತ್ರಾ ಮಹೋತ್ಸವ ಅಧಿಕೃತವಾಗಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಪ್ರತಿ ವರ್ಷ ಕೃಷ್ಣ ಪಕ್ಷ ತ್ರಯೋದಶಿಯಂದು ಜಾತ್ರೆ ಪ್ರಾರಂಭ ಆಗ್ತಕ್ಕಂಥದ್ದು. ಮಾಸ ಶಿವರಾತ್ರಿ ದಿವಸ ರಥೋತ್ಸವ ಇರುತ್ತೆ, ಮತ್ತು ಪಾಡ್ಯ ದಿವಸ ತೆಪ್ಪೋತ್ಸವ ಇರುತ್ತೆ. ಇದು ನೂರಾರು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ಮಂತ್ರ ಮಹರ್ಷಿಗಳು ರಾಜೇಂದ್ರ ಮಹಾಸ್ವಾಮೀಜಿಯವರು ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಂತಹದ್ದು. ಈಗ ಅದು ಶಿವರಾತ್ರಿ ಮಹೋತ್ಸವದಲ್ಲಿ ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯ ಪ್ರಸಾರಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಬೋದು, ಅವಕಾಶಗಳನ್ನು ಕಲ್ಪಿಸ್ಬೋದು, ಪ್ರೋತ್ಸಾಹವನ್ನು ನೀಡ್ಬೋದು, ಅದನ್ನೆಲ್ಲ ಸಮಾಲೋಚಿಸಿ ಗ್ರಾಮೀಣ ಜನತೆಯನ್ನೇ ಮುಖ್ಯವಾಗಿ ಉದ್ದೇಶವಾಗಿಟ್ಕೊಂಡು ಜಾತ್ರಾ ಮಹೋತ್ಸವನ ಆಚರಣೆ ಮಾಡ್ತಾ ಇದೆ. ಇಲ್ಲಿ ಬರ್ತಕ್ಕಂಥವ್ರಿಗೆ ಇದೊಂದು ಶೈಕ್ಷಣಿಕವಾಗಿ ಅದು ಲೈವ್ ಎಕ್ಸಿಬಿಷನ್, ಕೃಷಿದಿರ್ಬೋದು, ಇತರ ದೇಸಿ ಆಟಗಳಿರ್ಬೋದು. ದೇಸಿ ಆಟಗಳನ್ನು ನಮ್ಮ ಜನ ಮರಿತಾನೆ ಇದ್ದು ನಮ್ಮೆಲ್ಲ ಸಂಸ್ಥೆಗಳಲ್ಲೂ ಕೂಡ ಮಕ್ಕಳಿಗೆ ದೇಸಿ ಆಟವನ್ನು ಈ ಕಾರಣದಿಂದಾಗಿ ಕಲಿಸುವಂಥ ವ್ಯವಸ್ಥೆ ಮಾಡ್ತಾ ಇದೆ. ಸೊ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಮತ್ತೊಮ್ಮೆ ಕಾಣುವಂಥ ಅವಕಾಶ ಈ ಜಾತ್ರಾ ಮಹೋತ್ಸವದಲ್ಲಿ ನಡೀತಾ ಇದೆ. ನಾಳಿದ್ದು ಸಾಮೂಹಿಕ ವಿವಾಹ ಇದೆ. ಇವತ್ತು ಸಂಜೆ ಕೂಡ ಗ್ರಾಮೀಣ ಪ್ರದೇಶದ ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಸುಮಾರು ನಾಳೆಯಿಂದ ಪ್ರತಿ ದಿವಸ 1 ಲಕ್ಷ ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುತ್ತೆ. ಅವ್ರಿಗೆ ಬೇಕಾದಂಥ ದಾಸೋಹದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದೆ. ಸಿಹಿ ತಿಂಡಿಗಳು, ಯೋಗ ಅಂದರೆ ನಾಳೆ ಸಂಕ್ರಾಂತಿ ಕೂಡ ಕೂಡಿ ಬಂದಿದೆ. ಅದಕ್ಕೋಸ್ಕರ ಅವರಿಗೆ ಮನೆಯಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ಎಳ್ಳು ಬೆಲ್ಲವನ್ನು ವಿನಿಮಯ ಮಾಡ್ಕೊಳ್ಳೋದಿದೆ. ಇಲ್ಲಿ ಬರುವಂಥ ಅಷ್ಟು ಲಕ್ಷಾಂತರ ಜನರಿಗೂ ಕೂಡ ಎಳ್ಳು ಬೆಲ್ಲವನ್ನು ಕೊಟ್ಟು ಹಬ್ಬದ ಸಂತೋಷವನ್ನು ಕೂಡ ಹಂಚ್ಕೊಳ್ಳಲಾಗುತ್ತೆ. ಎಷ್ಟು ಜನ ಬರುವಂತ ನಿರೀಕ್ಷೆ ಇದೆ ಜಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ? ಸಾಮಾನ್ಯ ಹಿಂದೆ ಅನ್ಬೋದು ಅಂತ ಒಂದು ದಿವಸ 1 ಲಕ್ಷ ಜನ ಇರ್ತಾರೆ. ಫ್ಲೋಟಿಂಗ್ ಪಾಪ್ಯುಲೇಷನ್ ಬೆಳಗ್ಗೆ ಸಾಯಂಕಾಲದವರೆಗೆ ಅಷ್ಟಿರ್ತಾರೆ ಸಾಮಾನ್ಯ. ಸರ್ಪಭೂಷಣ ಅಂತ ನಮ್ದು ಸ್ಟೋರ್ಸ್ ಇನ್ಚಾರ್ಜ್ ನಾನು ಮತ್ತೆ ನನ್ನ ಕೊಲೀಗ್ಸ್ ಇಬ್ರು ಸೇರಿ ನಾವು ಸ್ಟೋರ್ಸ್ ಎಲ್ಲ ಮೇಂಟೈನ್ ಮಾಡ್ತಾ ಇದೀವಿ. ಇಲ್ಲಿ ಇದರಲ್ಲಿ ಬರೀ ಸ್ವೀಟ್ಸು ಮತ್ತೆ ಖಾರ ಅದನ್ನ ಸಿದ್ಧತೆ ಮಾಡ್ಕೊಳ್ತಾ ಇದೀವಿ ಸರ್. ಸುಮಾರು 5 ಲಕ್ಷ ಲಾಡು, ಆಮೇಲೆ 80 ಕ್ವಿಂಟಾಲ್ ಅಷ್ಟು ಕಡಲೆ ಹಿಟ್ಟಿನಲ್ಲಿ ಖಾರ, 40 ಕ್ವಿಂಟಾಲು ಉರ್ಗಡಲೆ, 20 ಕ್ವಿಂಟಾಲ್ ಕಡಲೆ ಬೀಜ, ಇದನ್ನ ಮಿಕ್ಸ್ ಮಾಡಿ ನಾವು ಖಾರ ಇದನ್ನ ಸಿದ್ಧತೆ ಮಾಡ್ಕೊಳ್ತಾ ಇದೀವಿ. ಈ ಲಾಡು ಪ್ರಿಪೇರ್ ಆಗ್ತಾ ಇರೋದು ಏನಕ್ಕೆ ಅಂತಂದ್ರೆ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ಪಡೆಯುವ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಮತ್ತೆ ಗಣ್ಯರುಗಳಿಗೆ ವಿತರಿಸಲೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇವತ್ತು ಮಧ್ಯಾಹ್ನ ಕಜ್ಜಾಯ ಇರ್ತದೆ, ಸಾಯಂಕಾಲದಿಂದ ಬೂಂದಿ ಇರ್ತದೆ. ಅದಕ್ಕೆ ನಾವು ಸಪರೇಟು ಸುಮಾರು ಒಂದು 60ರಿಂದ 70 ಕ್ವಿಂಟಾಲ್ ಕಡಲೆ ಹಿಟ್ಟಿನಿಂದ ನಾವು ಬೂಂದಿ ಪ್ರಿಪೇರ್ ಮಾಡ್ತೀವಿ. ಅಷ್ಟು ದಿವಸಗಳಲ್ಲಿ ಮಹಾದಾಸೋಹದಲ್ಲಿ ಬೂಂದಿ ಇರುತ್ತೆ ಮಧ್ಯಾಹ್ನ ಮತ್ತೆ ಸಾಯಂಕಾಲ. ಇನ್ನು ವಿಂಗ್ಗಳಲ್ಲಿ 5 ಕಡೆ ಪ್ರಸಾದ ವ್ಯವಸ್ಥೆ ಇರ್ತದೆ. ಅಲ್ಲಿಗೆ ಮೈಸೂರು ಪಾಕು ಮತ್ತೆ ಬಾದುಷಾ ಈ ತರಹದ ಸಿಹಿ ಇದನ್ನ ನಾವು ಇದು ಮಾಡ್ತೀವಿ, ವಿತರಿಸ್ತೀವಿ ಸರ್. ಇಲ್ಲಿ 100 ಜನ ಇದರಲ್ಲಿ ಅಂದ್ರೆ ಕ್ಲೀನಿಂಗ್ ಸ್ಟಾಫ್ ಹೊರತುಪಡಿಸಿ 100 ಜನ ಇಲ್ಲಿ ಕೆಲಸ ಮಾಡ್ತಾರೆ. ಮಹಾದಾಸೋಹದಲ್ಲಿ ಕ್ಲೀನಿಂಗ್ ಸ್ಟಾಫ್ ಹೊರತುಪಡಿಸಿ 150 ಜನ ಅಡಿಗೆಯವರ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಸರ್.